ಇದು ಕಾಂಗ್ರೆಸ್ ನಾಯಕ ರಾಹುಲ್ ಕಾಮಪುರಾಣದ ಕಥೆ. ಕೈ ಶಾಸಕನ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪ. ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ಕೊಡ್ತಿದ್ದ ಕಾಂಗ್ರೆಸ್ ಎಂಎಲ್ಎ ಕೇರಳದ ಪಾಲಕ್ಕಾಡ್ ಶಾಸಕ ರಾಹುಲ್ ಮೇಲೆ ಗಂಭೀರ ಆರೋಪ. ಅಪರಿಚಿತ ಮಹಿಳೆ ಜೊತೆ ನಡೆದ ಸಂಭಾಷಣೆಯ ಆಡಿಯೋ ವೈರಲ್ ಆಗಿದೆ. ಗರ್ಭಪಾತ ಮಾಡಿಸಿಕೊಳ್ಳುವಂತೆ ಮಹಿಳೆಗೆ ಬೆದರಿಕೆ ಹಾಕಿದ ಶಾಸಕ. ಕೇರಳದ ಪಾಲಕ್ಕಾಡ್ನ ಕಾಂಗ್ರೆಸ್ನ ಎಂಎಲ್ಎ ಅಂತ ಇದ್ದ. ಅಪರಿಚಿತ ಸ್ಟ್ರೇಂಜರ್ ಮಹಿಳೆಯ ಜೊತೆ ನಡೆಸಿದ ಸಂಭಾಷಣೆಯ ಆಡಿಯೋ ಈಗ ವೈರಲ್ ಆಗಿದೆ. ಗರ್ಭಪಾತ ಮಾಡಿಸಿಕೊಳ್ಳುವಂತೆ ಮಹಿಳೆಗೆ ಬೆದರಿಕೆ ಹಾಕಿದ್ದ ಶಾಸಕ. ನಿನ್ನ ಗರ್ಭಧಾರಣೆ ನನ್ನ ಜೀವನ ನಾಶಪಡಿಸುತ್ತದೆ ಎಂದ ರಾಹುಲ್. ಗರ್ಭಪಾತ ಮಾಡಿಸಿಕೊಳ್ಳದಿದ್ದರೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಧಮಕಿ ಹಾಕಿದ್ದಾನೆ. ಮಲಯಾಳಂ ನಟಿ ರಿನಿ ಜಾರ್ಜ್ ಲೇಖಕಿ ಹನಿ ಭಾಸ್ಕರನ್ ಟ್ರಾನ್ಸ್ಜೆಂಡರ್ ಆವಂತಿಕಾಗೂ ಶಾಸಕ ರಾಹುಲ್ ಟಾರ್ಚರ್ ಕೊಟ್ಟಿದ್ದಂತೆ. ಇದು ರಾಹುಲ್ ಕಾಮಪುರಾಣದ ಕಥೆ. ಆಕೆಗೆ ಫೋನ್ ಮಾಡಿ ಚಳಿಗಾಲದಲ್ಲಿ ಮಾತನಾಡ್ತಾ ಮಜಾ ತಗತಿರಬೇಕಾದ್ರೆ ಈತನಿಗೆ ಗರ್ಭಧಾರಣೆಯ ಭಯ ಕಾಡಿಲ್ಲ. ಈತನಿಗೆ ಮನಸ್ಸಾದಾಗ ಈತನು ನಿಶ್ಚಯಿಸಿದ ಜಾಗಕ್ಕೆ ಕರ್ಕೊಂಡು ಆಕೆಯ ಜೊತೆ ರಾಸಲೀಲೆ ಆಡಬೇಕಾದ್ರೆ ಗರ್ಭದ ಬಗ್ಗೆಯೂ ಯೋಚನೆ ಇಲ್ಲ, ಗರ್ಭಧಾರಣೆಯ ಬಗ್ಗೆಯೂ ಭಯ ಇರಲಿಲ್ಲ. ಊರುಬಾಗಲಾದ ಮೇಲೆ ಕಾಂಗ್ರೆಸ್ ನಾಯಕರ ವಿರುದ್ಧ ಆಕ್ರೋಶಗಳು ವ್ಯಕ್ತ ಆದ ಮೇಲೆ, ಶಾಸಕ ಸ್ಥಾನವೇ ವಜಾ ಆಗೋ ಸಾಧ್ಯತೆಗಳು ವ್ಯಕ್ತ ಆದ ನಂತರ ಈತನಿಗೆ ಭಯ ಅಂತೆ. ಫೋನ್ ಮಾಡ್ತಾನಂತೆ, ನಿನ್ನ ಗರ್ಭದಲ್ಲಿ ಮೂಡಿರುವ ಕೂಸು ನನ್ನ ಜೀವನವನ್ನು ನಾಶ ಮಾಡ್ತಾ ಇದೆ. ನಿನ್ನ ಗರ್ಭದಲ್ಲಿ ಮೂಡಿರ್ತಕ್ಕಂತಹ ಕೂಸು ನನ್ನ ರಾಜಕೀಯ ಭವಿಷ್ಯವನ್ನೇ ನಿರ್ನಾಮ ಮಾಡ್ತಾ ಇದೆ ಅನ್ನೋ ಭಯ ಅಂತ ಈತನಿಗೆ. ಫೋನಲ್ಲೇ ಧಮಕಿ ಹಾಕ್ತಾನೆ, ಫೋನಲ್ಲೇ ಥ್ರೆಟ್ ಕೊಡ್ತಾನೆ. ಆಕೆಯ ಜೊತೆ ಲೈಂಗಿಕ ಕಿರುಕುಳ ಕೊಡುವಂತಹ ಸಂದರ್ಭದಲ್ಲಿ ಈ ಭಯ ಯಾಕೆ ಕಾಡಲಿಲ್ಲ? ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ಶಾಸಕ, ಒಂದು ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸ್ತಾನೆ, ಜನನಾಯಕ ಆತ. ಜನರೇ ಆತನನ್ನು ಎಲೆಕ್ಟ್ ಮಾಡಿ ಕಳಿಸ್ಕೊಟ್ಟಿರ್ತಾರೆ ವಿಧಾನಸೌಧಕ್ಕೆ. ಜನಪರ ಕಾಳಜಿಯನ್ನು ತೋರಿಸು, ಅಭಿವೃದ್ಧಿಗಾಗಿ ಕೆಲಸ ಮಾಡು ಅಂತ ಹೇಳಿ ಮಾಡಿರೋದು ಕಚಡ ಕೆಲಸ. ಮತ್ತೆ ಆ ಸಂತ್ರಸ್ತೆ ಮಹಿಳೆಗೆ ಫೋನ್ ಮಾಡಿ ಬೆದರಿಕೆ ಕೊಡುವಂತಹದ್ದು, ಫೋನ್ ಮಾಡಿ ಬೆದರಿಕೆ ಕೊಡುವಂತಹದ್ದು. ನಿನ್ನ ಗರ್ಭಧಾರಣೆ ನನ್ನ ಜೀವನವನ್ನು ನಾಶಪಡಿಸ್ತಾ ಇದೆ ಎಂದು ರಾಹುಲ್. ಗರ್ಭಪಾತ ಮಾಡಿಸಿಕೊಳ್ಳದಿದ್ದರೆ ಏನು ಮಾಡ್ತೀನೋ ಗೊತ್ತಿಲ್ಲ ಧಮಕಿ ಹಾಕ್ತಾನೆ. ಗರ್ಭಪಾತ ಯಾಕೋ? ಕರೆಸ್ಬಿಟ್ಟು ತಾಳಿ ಕಟ್ಟಿ ಸಂಸಾರ ಮಾಡೋದಲ್ವಾ? ಹಾಗೇನಾದ್ರೂ ಇದ್ದರೆ, ಇಷ್ಟೆಲ್ಲ ಭಯ ಕಾಡುವುದಾದರೆ ಆಕೆಯನ್ನು ಕರೆಸಿ ತಾಳಿ ಕಟ್ಟಿ ಸಂಸಾರ ಮಾಡಬೇಕು. ಮಾಡುವ ಕೆಲಸವನ್ನು ಸ್ಪಷ್ಟವಾಗಿ ಮಾಡಿದ ಮೇಲೆ ಸಮಾಜಕ್ಕೆ ಯಾಕೆ ಭಯ ಪಡ್ತೀಯ? ನಿಮ್ಮ ಪಕ್ಷಕ್ಕೆ ಯಾಕೆ ಭಯ ಪಡ್ತೀರಿ? ಶಾಸಕ ಸ್ಥಾನವೇ ಅಸಿಂಧು ಆಗೋ ಭೀತಿ ಎದುರಾದಾಗ ಈ ತರಹದ ಭಯಗಳು, ಈ ಥರದ ಬೆದರಿಕೆಗಳು. ಮಲಯಾಳಂ ನಟಿ ರಿನಿ ಜಾರ್ಜ್ ಲೇಖಕಿ ಹನಿ ಭಾಸ್ಕರನ್ ಟ್ರಾನ್ಸ್ಜೆಂಡರ್ ಆವಂತಿಕಾಗೂ ಕೂಡ ಈ ಎಂಎಲ್ಎ ರಾಹುಲ್ ಟಾರ್ಚರ್ ಮಾಡಿದ್ದ ಅನ್ನೋ ಮಾಹಿತಿಯೂ ಕೂಡ ಲಭ್ಯವಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.